ತಾನು ಕಷ್ಟಪಟ್ಟು ದುಡಿದಂತಹ ಹಣವನ್ನು ಸಮಾಜದ ದಾನಿಗಳಿಂದ ಸಂಗ್ರಹಿಸಿರ್ತಕ್ಕಂತಹ ಅತ್ಯಂತ ಮೌಲ್ಯಯುತವಾಗಿರ್ತಕ್ಕಂಥ ಈ ಮೊತ್ತವನ್ನು ವಿದ್ಯಾರ್ಥಿಗಳಿಗೆ ಅದು ಅವರ ಮುಂದಿನ ಶಿಕ್ಷಣಕ್ಕೆ ಬೆಳಕಾಗತ್ತೆ ಅನ್ನೋ ದೃಷ್ಟಿಯಿಂದ ಹಂಚುವಂತಹ ಅತ್ಯಂತ ಹೃದಯ ವೈಶಾಲ್ಯ ಹೊಂದಿರತಕ್ಕಂಥ ಅವಿನಾಶ್ ಶೆಟ್ಟರ ಕೈಂಕರ್ಯವನ್ನು ನಾವೆಲ್ಲ ಮೆಚ್ಚುಗೆಯಿಂದ ಅಭಿನಂದಿಸಬೇಕು. ಯಾಕೆ ಅಂತ ಹೇಳಿದರೆ, ಇವತ್ತು ಸಮಾಜದಲ್ಲಿ ಹಣವನ್ನು ಹೊಂದಿರತಕ್ಕಂಥ ಸಿರಿವಂತರು ಬಹಳಷ್ಟು ಇರ್ಬೋದು, ಆದರೆ ಅವರಿಗೆ ಈ ರೀತಿ ವಿದ್ಯಾರ್ಥಿಗಳಿಗೆ ಹಂಚಬೇಕಂತ ಹೇಳೋ ಮನಸ್ಸು ಬರದೇ ಇರ್ಬೋದು. ತುಂಬ ಜನರಿಗೆ ಹಂಚಬೇಕಂತ ಹೇಳೋ ಮನಸ್ಸು ಇರ್ಬೋದು, ಆದರೆ ಸಂಪಾದನೆ ಮಾಡಲಿಕ್ಕೆ ಅಷ್ಟೊಂದು ಪ್ರಮಾಣದ ಹಣ ಸಿಗದೇ ಇರ್ಬೋದು. ಆದರೆ ಎರಡೂ ಸಿಕ್ಕಾಗ ಅದನ್ನು ಮತ್ತೆ ತನ್ನ ತಾಯಿಯ ಹೆಸರಲ್ಲಿ ವಿಶೇಷವಾಗಿ ಸಮಾಜಕ್ಕೆ ಹಂಚಬೇಕು ಅಂತ ಹೇಳಿದಂತಹ ಅವಿನಾಶ್ ಶೆಟ್ಟರ ಮನಸ್ಸೇ ಅತ್ಯಂತ ಸಿರಿವಂತಿಕೆಯಿಂದ ಕೂಡಿರುವಂಥದ್ದು. ಯಾಕಂದರೆ ಪ್ರಸ್ತಾವನೆಯಲ್ಲಿ ಹೇಳಿದರು, ಹಲವಾರು ಉದ್ಯಮಗಳನ್ನ ಮಾಡ್ತಾ ಇರ್ತಕ್ಕಂಥ ಅವಿನಾಶ್ ಶೆಟ್ಟರು ತುಂಬ ಶ್ರೀಮಂತರಲ್ಲ ಅಂತ. ಆದರೆ ಇಂತಹ ಕೈಂಕರ್ಯವನ್ನು ಮಾಡುವಾಗ ಎಲ್ಲ ಶ್ರೀಮಂತರಿಗಿಂತ ಅತಿ ಹೆಚ್ಚು ಶ್ರೀಮಂತಿಕೆಯನ್ನು ಹೊಂದಂಥವರು ಅವಿನಾಶ್ ಶೆಟ್ಟರು ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ. ಅವರ ಮನಸ್ಥಿತಿ ಹೇಗೆ ಅಂತಂದರೆ, ಕಳೆದ ಬಾರಿ 6 ಲಕ್ಷ ಅವರು ಪಟಾಕಿಯಲ್ಲಿ ಗಳಿಸಿದ ಹಣವನ್ನು ಮತ್ತೆ ಸಮಾಜಕ್ಕೆ ಕೊಟ್ಟರು ಅಂತ. ಮೊನ್ನೆ ನಮ್ಮ ಸಂಸ್ಥೆಯಲ್ಲಿ ಕ್ರಿಯೇಟಿವ್ ಗುರುದೇವ ಭವ ಕಾರ್ಯಕ್ರಮವನ್ನು ಮಾಡುವಾಗ ಪ್ರತಿ ವರ್ಷ ನಾವು ಶಿಕ್ಷಕರನ್ನು ಹಾಗೆ ಸಮಾಜಕ್ಕೆ ನೆರಳಾಗಿ ನಿಂತಂಥ ಗುರುವಾಗಿ ಜನರನ್ನು ಪೊರೆದಂಥವರನ್ನು ಕೂಡ ಗುರುತಿಸ್ತಕ್ಕಂತಹ ಸನ್ಮಾನಿಸುವಂಥ ಕೆಲಸ ಮಾಡ್ತೇವೆ. ಹಾಗೆ ಈ ವರ್ಷ ಅದರಲ್ಲಿ ಅಮ್ಮನ ನೆರವು ಫೌಂಡೇಶನ್ ಅವಿನಾಶ್ ಶೆಟ್ಟರನ್ನು ಕೂಡ ಗೌರವಿಸಿದ್ವಿ. ಅದಕ್ಕೆ ಕೊಟ್ಟಂತಹ ಮೊತ್ತವನ್ನು ಕೂಡ ಸಂಜೆ ಯಾವುದೋ ಒಂದು ಹಬ್ಬ ನಡ್ಕದ ತುಂಬ ಅಸಹಾಯಕರ ಮನೆಗೆ ಕೊಟ್ಟು ಅದಕ್ಕೆ ಅವರ ಹೆಸರನ್ನ ಹಾಕದೆ ನಮ್ಮ ಸಂಸ್ಥೆ ಹೆಸರನ್ನ ಹಾಕಿಬಿಟ್ಟು ಒಂದು ವಾಟ್ಸಪ್ನಲ್ಲಿ ಸಂಜೆ ಕಳಿಸ್ತಾರೆ. ಅಂದರೆ ತನಗೆ ಬಂದಿರೋದೆಲ್ಲದೂ ಕೂಡ ಮತ್ತೆ ಸಮಾಜಕ್ಕೆ ಕೊಡ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಮನಸ್ಥಿತಿ ಬಹಳ ಆಶ್ಚರ್ಯ ಆಗುತ್ತೆ. ಯಾಕಂತ ಹೇಳಿದರೆ, ಇವತ್ತಿನ ಸಮಾಜದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಕೆಲಸ ನಮ್ಮ ಗಳಿಕೆಯಲ್ಲಿ ನಮ್ಮ ಹೋರಾಟದಲ್ಲಿ ಬ್ಯುಸಿ ಇರುವಾಗ ತಾನು ಗಳಿಸಿದಂತಹ ಮೊತ್ತವನ್ನು ಸಂಗ್ರಹಿಸಿಕೊಂಡು ಮತ್ತೆ ಸಮಾಜಕ್ಕೆ ಕೊಡಲಿಕ್ಕೆ ಬೇಕಾದಂತಹ ಸಂಘಟನೆಯನ್ನು ಮಾಡಬೇಕಾಗತ್ತೆ. ಜೂನ್ನಿಂದ ಇಲ್ಲಿಯವರೆಗೆ ಸುಮಾರು 9 ಕಾರ್ಯಕ್ರಮ ಅಂತ ಹೇಳಿದರು. ಆ ಎಲ್ಲ ಕಾರ್ಯಕ್ರಮ ಸಂಘಟಿಸಲಿಕ್ಕೆ ಬಿಡುವು ಮಾಡಿಕೊಳ್ಬೇಕು, ಸಂಘಟಿಸಬೇಕು, ಸೇರಿಸಬೇಕು, ಗುರುತಿಸುವಿಕೆ ಆಗಬೇಕು. ಎಲ್ಲವನ್ನು ಮಾಡಿಕೊಂಡು ಬಹಳ ಸಮರ್ಥವಾಗಿ ನಿಭಾಯಿಸ್ತಾ ಇರ್ತಕ್ಕಂತಹ ಈ ಫೌಂಡೇಶನ್ ನಿಜವಾಗೂ ನಮಗೆಲ್ಲ ಬಹುದೊಡ್ಡ ಮಾದರಿ. ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಮಕ್ಕಳು, ವಿದ್ಯಾರ್ಥಿಗಳು, ಇಲ್ಲಿ ಸಿಕ್ಕಿರ್ತಕ್ಕಂಥ ಪ್ರತಿ ಮೊತ್ತವು ಅದನ್ನು ನಾಗರಾಜ್ ಶೆಟ್ಟರು ಮಾತಿನಲ್ಲಿ ಹೇಳಿದರು. ನೀವು ಯಾವುದೋ ನಿಮ್ಮ ಇಚ್ಛೆಗನುಗುಣವಾಗಿ ಅದನ್ನು ಬಳಕೆ ಮಾಡಬೇಡಿ. 5,000 10,000 ಅಮೌಂಟಿನ ಭಾಳ ಕಡಿಮೆ ಅಮೌಂಟ್ ಅಲ್ಲ, ನಮಗೆಲ್ಲ ಆವಾಗ ಸಿಕ್ಕಿರೋದು ಬಹುದೊಡ್ಡ ಮೊತ್ತ ಅದು. ಹಾಗಾಗಿ ನಾಳೆ ನಿಮ್ಮ ಮುಂದಿನ ಎಜುಕೇಷನ್, ಅದು PUC ಇರಬಹುದು ಅಥವಾ PUC ಆದ ನಂತರ ಹೈಯರ್ ಎಜುಕೇಷನ್ಸ್ ಇರ್ಬೋದು, ಖಂಡಿತವಾಗಿಯೂ ನಿಮಗೆ ಬೇರೆ ಬೇರೆ ಕಾರಣಗಳಿಗೆ ಹಣ ಬೇಕಾಗುತ್ತೆ ಮಕ್ಕಳೇ. ದೊಡ್ಡ ಪ್ರಮಾಣದ ಹಣ ಬೇಕಾಗ್ತದೆ. ಅಲ್ಲಿ ಮೆಟೀರಿಯಲ್ ತೆಗೆದುಕೊಳ್ಳಿಕ್ಕಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಕೋರ್ಸ್ಗಳಿಗೆ ಕಟ್ಟಬೇಕಾದಂಥ ಹಣ ಇರಬಹುದು. ಹಾಗಾಗಿ ಆ ಹಣವನ್ನು ಎಲ್ಲಿಯೂ ಕೂಡ ಅನವಶ್ಯಕವಾಗಿ ಅದನ್ನು ಪೋಲು ಮಾಡದೆ ಒಳ್ಳೆಯ ಪುಸ್ತಕಗಳನ್ನ ತೆಗೆದುಕೊಳ್ಳಿಕ್ಕೋ ಅಥವಾ ಮೆಟೀರಿಯಲ್ನ ಪರ್ಚೇಸ್ ಮಾಡ್ಕೊಳ್ಳಿಕ್ಕೋ ಬಳಸ್ಕೊಳ್ಳಿ. ಸುಮ್ಮನೆ ಬೇಕಾಬಿಟ್ಟು ಶೋಕಿ ಮಾಡಲಿಕ್ಕೆ ಬಟ್ಟೆಯನ್ನು, ಮೊಬೈಲನ್ನು, ಶೂಸ್ ತಗೊಳ್ಳಿಕ್ಕೋ ವೆಚ್ಚ ಮಾಡಿ ಅದನ್ನು ಹಾಳು ಮಾಡಬೇಡಿ. ಯಾಕಂದರೆ ಬಹಳ ಮೌಲ್ಯಯುತವಾಗಿ ಸಂಪಾದಿಸಿದ ಹಣ ಅದು, ಅದರ ಪರಿಜ್ಞಾನ ತಮಗಿರಲಿ ಅಂತ ಹೇಳ್ತಾ, ನೀವು ಕೂಡ ಮುಂದಿನ ಬದುಕಿನಲ್ಲಿ, ಯಾಕಂದರೆ ಸುನೀಲ್ ಸರ್ ಅದನ್ನು ಮಾತನಾಡ್ತಾ ಹೇಳಿದರು, ಇಲ್ಲಿ ಗಳಿಸಿರ್ತಕ್ಕಂಥ ನಿಮಗೇನೀಗ ಸ್ಕಾಲರ್ಶಿಪ್ ಸಿಕ್ಕಿದೆ, ಇದು ಕೇವಲ ಪ್ರಚಾರಕ್ಕಲ್ಲ, ಪ್ರೇರಣೆಗಾಗಿ ಅಂತ ಹೇಳಿ ಆ ಪ್ರೇರಣೆಯನ್ನು ಪಡೆದುಕೊಂಡು ಮುಂದಿನ ಬದುಕಿನಲ್ಲಿ ನೀವು ಕೂಡ ಸಮಾಜಕ್ಕೆ ಮತ್ತೆ ಬೆಳಕಾಗಿ ನಿಲ್ಲಬೇಕು. ದೀಪವನ್ನು ಹಚ್ಚುವಂಥ ಕೆಲಸ ಮಾಡಬೇಕು ನಾವು. ಇವತ್ತು ನಿಮಗೆ ಅವರು ಬೆಳಕಾಗಿ ನಿಮ್ಮ ವಿದ್ಯಾರ್ಜನೆಗೆ ಸಹಾಯವನ್ನು ಮಾಡಿದ್ದಾರೆ. ನೀವು ನಾಳೆ ಸಮಾಜಕ್ಕೆ ಮತ್ತೆ ಅದನ್ನು ಕೊಂಡು ಹೋಗ್ತಕ್ಕಂಥ ಕೆಲಸ ಆಗಬೇಕು. 100 ಜನರಿಗೆ ನೀವು ಸಹಾಯ ಮಾಡುವಂಥ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಬೇಕು. ಅವಿನಾಶ್ ಶೆಟ್ಟರು AB ನೆಗೆಟಿವ್ ಗ್ರೂಪ್ ಅಂತ ಪ್ರಸ್ತಾವನೆಯಲ್ಲಿ ಹೇಳುವಾಗ ಅದು ಬಹಳ ಅಪರೂಪದ ಬ್ಲಡ್ ಗ್ರೂಪ್. ಅದು 44 ಸಾರಿ ಅದು ರಕ್ತದಾನ ಮಾಡಿದ್ದಾರೆ ಅಂತ ಹೇಳಿದರೆ, ಅದು ಬರೀ ರಕ್ತದಾನ ಮಾಡಿರುವಂಥದ್ದಲ್ಲ, 44 ಜೀವದಾನ ಮಾಡಿದ್ದು ಅಂತ. ಅದು ಆ ರೀತಿಯ ಮನಸ್ಥಿತಿ ನಮ್ಮ ನಡುವೆ ಇವತ್ತು ವಿಶೇಷವಾಗಿ ಯುವ ಮನಸ್ಸುಗಳಿಗೆ ಬೇಕು. ಜೊತೆಗೆ ನಾವು ದೇವರಿಗೆ ಸಲ್ಲಿಸ್ತಕ್ಕಂಥ ಪೂಜೆ ಎಷ್ಟು ನಾವು ಮಾಡ್ತಕ್ಕಂಥ ಎಲ್ಲ ರೀತಿಯ ಆ ಪೂಜೆಯ ಕ್ರಮಗಳು ದೇವರನ್ನು ತಲುಪುತ್ತೋ ಗೊತ್ತಿಲ್ಲ ಅಂತೆ. ಆದರೆ ಈ ರೀತಿ ದಾನ ಧರ್ಮ ಮಾಡೋ ಮುಖಾಂತರ, ಅಂದರೆ ಅಸಹಾಯಕರಿಗೆ ಅಥವಾ ಅಶಕ್ತರಿಗೆ ನೆರಳಾಗುವ ಮುಖಾಂತರ ನಾವು ಸಲ್ಲಿಸುವಂತಹ ಸೇವೆ, ಅದರ ಪ್ರತಿ ಕಣಕಣವು ದೇವರನ್ನು ತಲುಪುತ್ತಂತೆ. ಅಂತಹ ಒಂದು ಶ್ರೇಷ್ಠವಾದಂತಹ ಕಾಯಕವನ್ನು ಅವಿನಾಶ್ ಶೆಟ್ಟರು ಮಾಡ್ತಾ ಇದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕೂಡ ಕ್ರಿಯೇಟಿವ್ ಹೊಂಗಿರಣ ಅಂತ ಹೇಳಿ ಯೋಚನೆ ಮುಖಾಂತರ ತಂದೆ ತಾಯಿ ಇಲ್ಲದೇ ಇರತಕ್ಕಂತಹ ಅತ್ಯಂತ ಬಡತನದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಾವು ಉಚಿತ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ. ಆದರೆ ಅವಿನಾಶ್ ಶೆಟ್ಟರ್ ನೋಡುವ ಮುಖಾಂತರ ನನ್ನ ಕೆಲವು ಫಾರ್ಮುಲಾಗಳು ಮತ್ತೆ ಬದಲಾಗಿದೆ. ನಾನು ಆವಾಗ ಕ್ಲಾಸ್ ಮಾಡುವಾಗ ಮಕ್ಕಳಿಗೆ ಹೇಳ್ತಾ ಇದ್ದೆ, ಮಕ್ಕಳೇ ನೀವು ಮುಂದೆ ಉದ್ಯೋಗಕ್ಕೆ ಹೋದಾಗ ಕನಿಷ್ಠ 10% ನಿಮ್ಮ ದುಡಿಮೆಯ ಭಾಗವನ್ನು ಸಮಾಜಕ್ಕೆ ಕೊಡಿ ಅಂತ.
ಆದರೆ ಅವಿನಾಶ್ ಶೆಟ್ಟರ್ ಏನು ಮಾಡ್ತಾರೆ ಅಂತಂದರೆ ದುಡಿಮೆಯ ಬಹುಪಾಲನ್ನೇ ಸಮಾಜಕ್ಕೆ ಕೊಟ್ಟು ಬಿಡ್ತಾರೆ. ಅಲ್ಲೆಲ್ಲೋ ಬೇಕಾದ ಒಂದು ಚಿಕ್ಕ 5-10% ದುಡಿಮೆಯನ್ನು ಅವರ ಜೀವನಕ್ಕೆ ಬಳಸ್ಕೊಳ್ತಾರೆ. ಅದು ನೋಡಿದ ನಂತರ ನನ್ನ ಫಾರ್ಮುಲಾ ಬದಲಾಗಿದೆ. ನಾನೀಗ ಕ್ಲಾಸಲ್ಲಿ ಹೇಳುವಾಗ ಅದನ್ನು ಚೇಂಜ್ ಮಾಡಿ ಹೇಳ್ತೇನೆ. ಅಂದರೆ ಆ ಮನಸ್ಸಿದ್ದಾಗ, ಅಂತಹ ಆಲೋಚನೆಗಳಿದ್ದಾಗ ಸಮಾಜವನ್ನು ಬೆಳಗುವಂಥ ಕೆಲಸವನ್ನು ಮಾಡ್ಬೋದು. ಅದನ್ನು ಈ ಸಮಾಜ ನೂರ್ಕಲ್ ನೆನಪಿನಲ್ಲಿಡ್ತದೆ. ಆ ದೃಷ್ಟಿಯಿಂದ ಮುಂದೆ ನೀವು ನಿಮ್ಮ ಉದ್ಯೋಗ ಹಂತಕ್ಕೆ ಹೋದಾಗ, ದುಡಿಮೆಯ ಹಂತಕ್ಕೆ ಹೋದಾಗ ಈ ಮನಸ್ಸನ್ನು ಖಂಡಿತ ಉಳಿಸ್ಕೊಳ್ಳಿ. ಈ ಋಣವನ್ನು ತೀರಿಸುವಂತಹ, ಸಂದಾಯ ಮಾಡುವಂಥದ್ದನ್ನು ಮರಿಬೇಡಿ ಅಂತ ಹೇಳ್ತಾ, ಅವಿನಾಶ್ ಶೆಟ್ಟರ ಕೈ ಇನ್ನೂ ಅಕ್ಷಯ ಪಾತ್ರೆ ಆಗಲಿ, ಅವಿನಾಶ್ ಶೆಟ್ಟರಂಥ ಮನಸ್ಸುಗಳು 1000 ಆಗಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ನಮಸ್ಕಾರ. ಅಮ್ಮನ ನೆರಳು ಕಾರ್ಯಕ್ರಮದ ಅವಿನಾಶ್ ಶೆಟ್ಟಿಯವರ ಈ ಅದ್ಭುತ ಕಾರ್ಯಕ್ರಮಕ್ಕೆ ನಾವೆಲ್ಲ ತಲೆಬಾಗಬೇಕಾಗತ್ತೆ. ಯಾಕಂದರೆ ನಾವೆಲ್ಲ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದರೂ ವಿದ್ಯಾರ್ಥಿಗಳಿಗೆ ಅವರ ಮಾನ್ಯ ಶಾಸಕರ ಒಂದು ಸಹಕಾರದಿಂದ ಈ ಅದ್ಭುತ ಕಾರ್ಯಕ್ರಮ ನೆರವೇರಿಸೋದು ಭಾಳ ಸಂತೋಷದ ವಿಷಯ. ಯಾಕಂದರೆ ಕಾರ್ಕಳ ಗಾಂಧಿನಗರದಲ್ಲಿ ಪಟಾಕಿಗಳ ಮುಖಾಂತರ, ಯಾಕಂದರೆ ಅವರವರ ಫ್ಯಾಮಿಲಿಯವರು ನಿಂತ್ಕೊಂಡು ಪಟಾಕಿ ಮಾರಾಟ ಮಾಡಿ ಬಂದಂಥ ಹಣದಿಂದ ಈ ಟ್ರಸ್ಟ್ ನಡೆಸೋದು ಭಾಳ ಅದ್ಭುತ ಕಾರ್ಯಕ್ರಮ. ಯಾಕಂದರೆ ಅವರು ದಾನಿಗಳಿಂದ ನೆರವು ತಗೊಳ್ತಾರೆ, ಆದರೆ ಅವರ ಸ್ವಂತ ಶ್ರಮದಿಂದ ಇಂಥ ಕಾರ್ಯಕ್ರಮ ಮುಖಾಂತರ ಅವರು ನೆರವೇರಿಸೋದು ಭಾಳ ಭಾಳ ಸಂತೋಷದ ವಿಷಯ. ಇದೆಲ್ಲ ನಾವು ಈಗ ಎಲ್ಲರ ಹತ್ರ ಹಣ ಇರ್ತದೆ, ಕೊಡುವ ಮನೋಭಾವ ಬೇಕಾಗತ್ತೆ. ಯಾಕಂದರೆ ಎಲ್ಲರೂ ದುಡಿತಾರೆ. ಕೆಲವರು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಇಂತಿಷ್ಟು ಹಣವನ್ನು ತೆಗೆದಿರಿಸುವುದು. ಆದರೆ ಹಣವಿದ್ದವರೆಲ್ಲರೂ ಕೊಟ್ಟರೆ ನಮ್ಮ ರಾಜ್ಯ ರಾಮರಾಜ್ಯ ಆಗತ್ತೆ. ಯಾಕಂದರೆ ಎಲ್ಲರ ಹತ್ರ ಹಣ ಇರುತ್ತೆ, ಆದರೆ ನಾವು ಆ ಹಣವನ್ನು ಬೇಕಾದಕ್ಕೆ ಉಪಯೋಗ ಮಾಡಲ್ಲ. ಅದು ಭಾಳ ಬೇಸರ ಸಂಗತಿ. ವಿದ್ಯಾರ್ಥಿಗಳೇ, ಅವರು ಈ ಕೊಟ್ಟ ಹಣ ಉಂಟಲ್ವ, ಇದು ಸ್ಕಾಲರ್ಶಿಪ್ ಅಂತೇಳಿ. ಇದು ಯಾವುದೇ ಮೊಬೈಲ್ ತಗೊಳ್ಳಿಕ್ಕಾಗಲಿ ಅಥವಾ ದೈನಂದಿನ ಬೇರೆ ಬೇರೆ ಖರ್ಚು ಮಾಡುವಂಥದ್ದಲ್ಲ. ಇದು ಕೊಟ್ಟಂಥ ಹಣ ನಿಮ್ಮ ಜೀವನದಲ್ಲಿ ನೀವು ಒಳ್ಳೆಯ ಸ್ಥಾನಕ್ಕೆ ಹೋಗಿ ಬಂದ ಹಣದಿಂದ ಸಹಿತ ನಿಮಗೆ ಇನ್ನೊಂದು ಮಕ್ಕಳಿಗೆ ಕೊಡುವಂಥ ವ್ಯವಸ್ಥೆ ಆಗಬೇಕು. ಇದು ನಾವೆಲ್ಲ ಮನಗೊಂಡು ಕೆಲವರು ನಾವು ನೋಡ್ತಿರ್ತೇವೆ, ಕಾರ್ಯಕ್ರಮ ಮಾಡ್ತಾರೆ, ಆ ಹಣದ ವ್ಯಾಲ್ಯೂ ಗೊತ್ತಿರೋದಿಲ್ಲ. ಆ ವಿದ್ಯಾರ್ಥಿಗಳೇ ಯಾರೇ ಆಗಲಿ ಇಂಥ ಸ್ಕಾಲರ್ಶಿಪ್, ಯಾಕಂದರೆ ಅವರು ದೀಪಾವಳಿಯ ಪಟಾಕಿ ಮಾರಿ ತಂದಂಥ ಹಣ ಅದಕ್ಕೆ ಎಷ್ಟು ವ್ಯಾಲ್ಯೂ ಇರ್ತದೆ ಆ ಹಣಕ್ಕೆ. ಯಾಕಂದರೆ ಆ ಹಣದಿಂದ ಕೆಲವು ನಾವು ನೋಡ್ತಿರ್ತೇವೆ, ಏನು ಅವರು ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ ಅದನ್ನು ಒಳ್ಳೆಯ ಉಪಯೋಗ ಮಾಡಿದರೆ ಖಂಡಿತ ನೀವು ಯಶಸ್ವಿ ಆಗತ್ತೆ. ಆದರೆ ವಿದ್ಯಾರ್ಥಿಗಳೇ, ಕೊರೋನಾ ನಂತರ ನಮ್ಮ ಮನೋಭಾವನೆ ಚೇಂಜ್ ಆಗಿದೆ. ತಂದೆ ತಾಯಿ ಬಿಟ್ಟರೆ 3 ಸ್ಥಾನಕ್ಕೆ ಗುರುಸ್ಥಾನ. ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕಾಗತ್ತೆ. ತಂದೆ ತಾಯಿಗಳು ಎಷ್ಟು ಜೀವನದಲ್ಲಿ ನಿಮಗಾಗಿ ತ್ಯಾಗ ಮಾಡ್ತಿದ್ದಾರೆ ಅಂಥೇಳಿ ಅದು ನೋಡಿ ಕಲಿಬೇಕಾಗತ್ತೆ. ಎಷ್ಟು ಬೇಸರ ಸಂಗತಿ ಅಂದರೆ, ನಾವು ನೋಡ್ತಾ ಇರ್ತೇವೆ, ಆ ಮೊಬೈಲ್ ಬೇಕು, ಆ ವಾಟ್ಸಪ್ ಗ್ರೂಪ್ ಬೇಕು, ಅದೆಲ್ಲ ಜೀವನಕ್ಕೆ ಎಷ್ಟು ಬೇಕು ಅಷ್ಟನ್ನು ಉಪಯೋಗ ಮಾಡಬೇಕಾಗುತ್ತೆ. ಆದರೆ ನಾವೇನು ಮಾಡ್ತಿದ್ದೇವೆ, ಇಲ್ಲಿಯ ಈಗಿನ ವಾತಾವರಣ ನೋಡಿದರೆ ಬೆಟ್ಟಿಂಗ್ ಸ್ಟಾರ್ಟ್ ಆಗಿದೆ. ಅದು ಎಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳಿಂದ ಶುರುವಾಗಿದೆ. ಈಗ ಉದಯವಾಣಿ ಪೇಪರಲ್ಲಿ ಬಂದಿತ್ತು ಮೊನ್ನೆ ಸರಿ. ಅದೆಲ್ಲ ನಾವು ಆಗಲ್ಲ. ನಾವು ಕಷ್ಟಪಟ್ಟರೆ, ಕೈ ಕೆಸರಾದರೆ ಬಾಯಿ ಮೊಸರು ಹೇಳ್ತಾರೆ. ಯಾಕೆ? ನಾವು ದುಡಿದರೆ ಮಾತ್ರ ಅದಕ್ಕೆ ಆ ವ್ಯಾಲ್ಯೂ ಇರ್ತದೆ. ಆದರೆ ನಾವೇನು ಮಾಡ್ತೀವಿ ವಿದ್ಯಾರ್ಥಿಗಳೇ, ತಂದೆ ತಾಯಿಗಳು ಎಷ್ಟೋ ನೀವು ಆಲೋಚನೆ ಮಾಡಿಕೊಳ್ಳಿ, ಎಷ್ಟೆಷ್ಟೋ ಕಡೆಗೆ ಹೋಗಿ ಕೆಲಸ ಮಾಡಿಕೊಂಡು ಮಕ್ಕಳಿಗೆ, ಈಗ ನಾವಿರೋ ನಮ್ಮ ಸಮಯದಲ್ಲಿ 5-6 ಮಕ್ಕಳು ಇರ್ತಿದ್ರು, ಆ ವಿದ್ಯಾಭ್ಯಾಸಕ್ಕೆ ಶಿಕ್ಷಣಕ್ಕೆ ಅಷ್ಟು ಪ್ರಾಧಾನ್ಯತೆ ಇರಲಿಲ್ಲ. ಈಗ ಏನಾಗಿದೆ, ತಂದೆ ತಾಯಿಗಳೇ ಸ್ಯಾಕ್ರಿಫೈ ಮಾಡಿಕೊಂಡು 1 ಅಥವಾ 2 ಮಕ್ಕಳು ಕೊಡ್ತಿದ್ದಾರೆ. ಯಾಕಂದರೆ ಜಾಸ್ತಿ ಮಕ್ಕಳಿದ್ರೆ ಅವ್ರ ವಿದ್ಯಾಭ್ಯಾಸಕ್ಕೆ ಏನು ತೊಂದರೆ ಆಗುತ್ತೆ, ಅವರ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ ಅಂತೇಳಿ ಎಷ್ಟೆಷ್ಟೋ ಕಡೆ ನಾವು ನೋಡ್ತಿದ್ದೆ. ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಸರ್, ಆ ಫೀಸ್ ಕಟ್ಟಬೇಕಾದ್ರೆ ಆ ಸೊಸೈಟಿಲಿ ಸಾಲ ಮಾಡಿ ಮಂತ್ಲಿ ಅಥವಾ ಇನ್ಸ್ಟಾಲ್ಮೆಂಟ್ ಮಾಡ್ಕೊಂಡು ಫೀಸ್ ಕೊಡುವಂಥ ವ್ಯವಸ್ಥೆ. ಆ ವಿದ್ಯಾರ್ಥಿಗಳದ್ದು ನೆನಪು ಮಾಡ್ಕೊಡೋದಿಲ್ಲ. ಅದು ಬೇಸರ ಸಂಗತಿ. ಮಕ್ಕಳು ಈಗ ಎಲ್ಲ ಮಕ್ಕಳು ದುಡಿದ್ರೆ, ಈಗ ರ್ಯಾಂಕ್ ಈಗ 95% ಹೇಳ್ತೀರಲ್ಲ, ಅದು ಎಲ್ಲ ಮಕ್ಕಳೇ ಆಗತ್ತೆ. ಯಾಕಾಗಲ್ಲ? ನೀವು ದುಡಿಬೇಕು. ಈಗ ನೀವು ದುಡಿದೇನಂತ ಹೇಳಿದ್ರೆ, ತಂದೆ ತಾಯಿಗಳು ನಿಮಗೇನು ವಿದ್ಯಾಭ್ಯಾಸ ಕೊಡ್ತಿದ್ದಾರೆ ಅದನ್ನು ನೀವು ದುಡಿಬೇಕು, ಒಳ್ಳೆ ಮಾರ್ಕ್ ತಗೊಳ್ಬೇಕು, ಶಿಸ್ತು ಬೇಕು, ಮ್ಯಾನರ್ಸ್ ಬೇಕು. ಇದು ನಮ್ಮ ಜೀವನ ಅಳವಡಿಸ್ಕೊಂಡು ಮಾತ್ರ ನಾವು ಜೀವನದಲ್ಲಿ ಸಕ್ಸಸ್. ಈಗ ನಾವೆಲ್ಲ ಈ ಮಟ್ಟ ಬರಬೇಕಾದ್ರೆ ಎಷ್ಟು ಕಷ್ಟ ಬಿಟ್ಟಿದೆ ಅಂತೇಳಿ ಅದು ನಾವೇ ಅನುಭವಿಸ್ತಾ ಇದ್ದೇವೆ. ಯಾಕಂದರೆ ನಾವು 6 ಮಕ್ಕಳು. ಈಗ ದೀಪಾವಳಿ ಹಬ್ಬ ಬರುವಾಗ ಭಾಳ ಖುಷಿ,
ಆವಾಗ ಒಂದು ಸರಿ ಏನೋ ನಾನ್ ವೆಜ್ ಮಾಡುವಂಥ ವ್ಯವಸ್ಥೆ ನಾವು ಸಣ್ಣದಿರುವಾಗ. ಆದರೆ ಹೊಸ ಹೊಸ ಬಟ್ಟೆ ಹಾಕ್ಕೊಳ್ಳೋದು ನಾವು ವರ್ಷಕ್ಕೆ ಒಂದು ಸರಿ 2 ಸರಿ. ಹಬ್ಬ ಬಂದ್ಕೊಳ್ಳಿ ಭಾಳ ಖುಷಿ ನಮಗೆ. ಆ ಕಷ್ಟಕರ ಪರಿಸ್ಥಿತಿಲಿ ನಾವು ಬೆಳೆದವರು. ಆದರೆ ಈಗಿನ ವಿದ್ಯಾರ್ಥಿಗಳಿಗೆ ಅದು ಯಾವುದಿಲ್ಲ, ಯಾವ ಬಗ್ಗೆಯೂ ಆಲೋಚನೆ ಇಲ್ಲ. ಈಗ ನಾವು ನೋಡ್ತಾ ಇರ್ತೇವಲ್ಲ, ಈಗ ನಾವು ಹಿಂದೆ ಇದೇ ಸಂಸ್ಥೆಯಲ್ಲಿ ನಾನು ಹಳೆ ವಿದ್ಯಾರ್ಥಿ, ಆವ PUC ನಾವು ಪೆಟ್ಟು ತಿಂದಿದ್ದೇವೆ. ರಘುರಾಮ್ ಸ್ವಾಮೀಜಿ ಯಾರೋ ಮಾಡಿದ ತಪ್ಪಿಗೆ ಆವ ಪೆಟ್ಟು ಕೊಡಿ, ಆ ಪೆಟ್ಟು ಈಗಲೂ ನೆನಪುಂಟು. ಮನೆಗೆ ಹೋದ ಕೂಡಲೇ ಮತ್ತೆ 2 ಬೀಳ್ತಿತ್ತು. ಈಗ ಹಾಗಲ್ಲ, ಗುರುಗಳೇನಾದ್ರು ನಿಮಗೆ ಉಪದೇಶ ಮಾಡಿದರೆ ಅದೊಂಥರ ನಿಗ್ಲೆಕ್ಟ್. ಅದು ಎಲ್ಲಿ ಗೊತ್ತಾಗತ್ತೆ ಅಂತೇಳಿ ನೀವು ದುಡಿಯೋ ಸಮಯದಲ್ಲಿ ಗೊತ್ತಾಗುತ್ತೆ ಅದರದ ವ್ಯಾಲ್ಯೂ ಏನಂತ. ಈಗ ಗುರುಗಳಿಗೆ ಯಾವುದೇ ರೀತಿಯಲ್ಲಿ ಎಲ್ಲರೂ ಒಂದೇ. ಯಾಕಂದರೆ ಅವ ಬಡವ, ಅವ ಅದು ಏನಿಲ್ಲ, ಅವನು ದುಡ್ಡಿದ್ದವನು ಏನಿಲ್ಲ. ಆದರೆ ಅವರಿಗೆ ಒಂದು ಮನೋಭಾವ ಇದೆ, ನಾನು ಸರ್ಕಾರಿ ಸಂಬಳ ತಗೊಂಡಿರ್ತೇನೆ ಅಥವಾ ಶಿಕ್ಷಣ ಪ್ರೈವೇಟ್ ಎಲ್ಲಿಯಾರು ತಗೊಂಡಿರ್ತೇವೆ, ನಾವು ಮಕ್ಕಳಿಗೆ ಯೋಗ್ಯವಾದ ಶಿಕ್ಷಣ ಕೊಡಬೇಕು, ಆ ಮಕ್ಕಳು ದೇಶದ ಪ್ರಜೆಗಳಾಗಬೇಕಂತೇಳಿ. ಬಟ್ ಅದನ್ನ ನಾವು ಕೆಲಸ ಆಲೋಚನೆ ಮಾಡೋಲ್ಲ. ಎಲ್ಲಲ್ಲ, ಯಾರೋ ಎಲ್ಲರೂ ನಾನು ದೂರಿಸೋದಿಲ್ಲ, ಯಾಕಂದರೆ ಎಲ್ಲರೂ ಒಳ್ಳೇದು ಇರ್ತಾರೆ, ಏನೋ ಒಂದು 10-20% ಅವರು ಸಹಿತ ನಾನು ಹೇಳೋದು ವಿದ್ಯಾಭ್ಯಾಸ ಬಗ್ಗೆ ಜಾಸ್ತಿ ಗಮನ ಕೊಡಿ. ಈಗ ನೀವು ಎಷ್ಟೇ ಆಸ್ತಿ ಇದ್ದರೂ ಅದು ಪರ್ಮನೆಂಟ್ ಅಲ್ಲ. ಏನು ನೀವು ವಿದ್ಯಾಭ್ಯಾಸ ಕಲಿಸ್ಕೊಂಡು ಒಂದು ಒಳ್ಳೆಯ ಸ್ಥಾನಕ್ಕೆ ಹೋದರೆ ಅದು ಜೀವನದಲ್ಲಿ ವಿದ್ಯಾಭ್ಯಾಸನ ಯಾರು ಕಳ್ಳರು ಕದೀಲಿಕ್ಕೆ ಆಗೋದಿಲ್ಲಂತೆ. ಈ ಸಂಪಾದನೆ ಮಾಡಿದ್ರಲ್ಲಿ ಕಳ್ಳರು ಕದಿಬೋದು, ಆದರೆ ನಾವು ಕಲಿತ ವಿದ್ಯೆ ಯಾವಾಗಲೂ ಅದು ಮರೀಲಿಕ್ಕಿಲ್ಲ. ಅದನ್ನು ಉಳಿಸ್ಕೊಳ್ಳಿ ವಿದ್ಯಾರ್ಥಿಗಳೇ. ಯಾಕಂದರೆ ಅದರಲ್ಲೂ ನನಗೆ ಭಾಳ ಖುಷಿಯಾಗೋದಂದರೆ, ನಾನು ಸರ್ಕಾರಿ ಸಂಸ್ಥೆಯಲ್ಲಿ ಕಲ್ತವ, ಆದರೆ ಸರ್ಕಾರಿ ಶಿಕ್ಷಣದಲ್ಲಿ ಕಲಿತ ವಿದ್ಯಾರ್ಥಿಗಳು ಭಾಳ ಹುಷಾರು ನೋಡಿ, ಬುದ್ಧಿವಂತರು. ಯಾಕಂದರೆ ಅವರಿಗೆ ಈ ಪ್ರೈವೇಟ್ ಸ್ಕೂಲಲ್ಲಿ ರಿಸಲ್ಟಿಗೋಸ್ಕರಾಗಿ ಸರ್ಗಳೆಲ್ಲ ಒದ್ದಾಡ್ತಾರೆ. ಇಲ್ಲಿ ಹಾಗಲ್ಲ, ಅವರು ಸರ್ಕಾರಿ ಸ್ಕೂಲಲ್ಲಿ ಕಲಿತ ವಿದ್ಯಾರ್ಥಿ. ನಮ್ಮಲ್ಲೆಲ್ಲ ಸರ್ಕಾರಿ ಸ್ಕೂಲಲ್ಲಿ ಬಂದಾಗ ಈ ವರ್ಷ ಏನು ಮಾಡಿದ್ವಿ ಅಂತ ಹೇಳಿದರೆ ನಾವು ಸ್ಕಾಲರ್ಶಿಪ್ ಕೊಟ್ಟಿದ್ದೆ. ಯಾಕಂದರೆ ಅವರು ಅತಿ ಬುದ್ಧಿವಂತರು, ಅವರು ಸ್ವಂತ ಕಲಿತಿದ್ದಾರೆ. ಸರ್ಗಳ ಸಹಕಾರ ಇದ್ದರೆ ರ್ಯಾಂಕ್ ಬರುವಂಥ ವ್ಯವಸ್ಥೆ ಇದೆ. ಆ ವಿದ್ಯಾರ್ಥಿಗಳಿಗೆ ಅವರಿಗೆ ಗೊತ್ತಿರಲ್ಲ ನಾವು ಇಷ್ಟು ಹುಷಾರಿದ್ದಾರೆ ಅಂತೇಳಿ. ಆದರೆ ಎಲ್ಲ ವಿದ್ಯಾರ್ಥಿಗಳು ಸರ್ಕಾರಿ ಸಂಸ್ಥೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಅತಿ ಬುದ್ಧಿವಂತರು. ಅದು ನಾನು ಹೇಳ್ತೇನೆ. ಯಾಕಂದರೆ ಈಗ ನಮ್ಮಲ್ಲಿ ನೋಡ್ತೇವೆ ನಾವು, ನಮ್ಮಲ್ಲಿ ಸರ್ಕಾರಿ ಶಿಕ್ಷಣ ಸಂಸ್ಥೆ ಬಂದ ವಿದ್ಯಾರ್ಥಿಗಳಂದರೆ ನಮಗೆ ಭಾಳ ಖುಷಿ. ಆ ಮಾರ್ಕ್ ಒರಿಜಿನಲ್ ಮಾರ್ಕ್ ಅಂತೇಳಿ ನಮ್ಮ ಅನಿಸಿಕೆ. ಆಗ್ಲಿಕ್ಕೆ ಹೋಗಿ ವಿದ್ಯಾರ್ಥಿಗಳೇ, ತಂದೆ ತಾಯಿ ಗುರುಗಳನ್ನು ಮರೆಯಬೇಡಿ. ನಿಮ್ಮಲ್ಲಿ ಬುದ್ಧಿವಂತಿಕೆ ಇದೆ, ಅದು ಯಶಸ್ವಿಯಾಗಿ ನಡಿಬೇಕಾದ್ರೆ, ನೀವು ಸಮಾಜದಲ್ಲಿ ಒಂದು ಗಣ್ಯ ವ್ಯಕ್ತಿಗಳಾಗಬೇಕಾದ್ರೆ ನೀವು ಚಾಲೆಂಜ್ ತಗೊಳ್ಬೇಕಾಗತ್ತೆ. ಇಂಥ ಮಾನ್ಯರು ಕೊಟ್ಟಂಥ ಏನು ಸ್ಕಾಲರ್ಶಿಪ್ಪು ಅದನ್ನು ಒಳ್ಳೆತನಕ್ಕೆ ಉಪಯೋಗಿಸಿ. ದೇವರು ನಿಮ್ಗೆ ಒಳ್ಳೇದು ಮಾಡಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಅವಿನಾಶ್ ಶೆಟ್ಟರು ಕಳೆದ ಹಲವು ವರ್ಷಗಳಿಂದ ಈ ರೀತಿಯಾದಂಥ ಒಂದು ಸಾಮಾಜಿಕ ಚಟುವಟಿಕೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ಈ ವರ್ಷ ಜೂನ್ನಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ನಿರೂಪಕರು ಹೇಳಿದ್ರು ಇದು 9ನೇ ಕಾರ್ಯಕ್ರಮ ಅಂತ. ಬಹುಶಃ ಈ ವರ್ಷದ ಇದು ಸಮಾರೋಪವೂ ಕೂಡ ಹೌದು. 16 ಲಕ್ಷ ರೂಪಾಯಿ ವೆಚ್ಚದ ವಿದ್ಯಾರ್ಥಿ ವೇತನವನ್ನು ಈ ಒಂದು ವರ್ಷದಲ್ಲಿ ಅವಿನಾಶ್ ಶೆಟ್ಟರು ಕೊಟ್ಟಿರೋದಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಬ್ಬ ಯುವಕ ತಾನು ದುಡಿಮೆ ಮಾಡಿದಂಥ ಹಣದಲ್ಲಿ ದಾನಿಗಳ ಮುಖಾಂತರ, ಉಳಿದವರನ್ನ ಮುಖಾಂತರ ಸಂಪರ್ಕ ಮಾಡಿ ಆ ಹಣವನ್ನು ಎಲ್ಲೂ ದುಂದುವೆಚ್ಚ ಮಾಡದೆ ನಮ್ಮ ತಾಲೂಕಿನ ಪ್ರತಿಭಾವಂತ ವಿದ್ಯಾರ್ಥಿಗಳ ಪ್ರಗತಿಗೆ ಇನ್ನಷ್ಟು ಪ್ರೋತ್ಸಾಹವನ್ನು ಕೊಡಬೇಕು ಅನ್ನುವ ಕಾರಣಕ್ಕೆ 16 ಲಕ್ಷ ರೂಪಾಯಿಯನ್ನು ವೆಚ್ಚ ಮಾಡಿ ಇವತ್ತು ವಿದ್ಯಾರ್ಥಿ ವೇತನವನ್ನು ಇಡೀ ತಾಲೂಕಿನ ಎಲ್ಲ ಕಾಲೇಜುಗಳಲ್ಲೂ ಕೂಡ ವಿತರಣೆ ಮಾಡ್ತಾ ಇದ್ದಾರೆ. ಇದನ್ನು ನಾವು ಮಕ್ಕಳು ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಂಡು ನಾವು ಈ ರೀತಿ ಪ್ರತಿಭಾವಂತರಾಗಬೇಕು ಅನ್ನುವಂಥ ಸಂದೇಶದ ಜೊತೆಯಲ್ಲಿ ನಾವು ದೊಡ್ಡವರಾದ ನಂತರ ನಮ್ಮ ಗಳಿಕೆ ಹಣವನ್ನು ಈ ರೀತಿ ಮತ್ತೆ ಸಮಾಜಕ್ಕೆ ಅವಿನಾಶರ ಥರನೇ ಕೊಡಬೇಕು ಅನ್ನುವಂಥ ಪ್ರೇರಣೆಯೂ ಸಿಗಬೇಕು ಅನ್ನುವಂಥದ್ದು ನಮ್ಮೆಲ್ಲರದು ಕೂಡ ಆಶಯ ಇದೆ. ಇವತ್ತು ಗೌರವಾನ್ವಿತ ಸುಜಯ್ ಶೆಟ್ಟರು ನಮ್ಮ ಕಾರ್ಕಳದ ಪ್ರಸಿದ್ಧ ಕಾಂಟ್ರಾಕ್ಟ್ದಾರರು. ಅವರು ನಾಡಿನ 10 ಸಾಮಾಜಿಕ ಚಟುವಟಿಕೆಗಳಿಗೆ ಮುಂದೆ ನಿಂತು ದೊಡ್ಡ ಪ್ರಮಾಣದ ಸಹಕಾರವನ್ನು ಹಲವು ವರ್ಷಗಳಿಂದ ಮೌನವಾಗಿ ಮಾಡ್ತಾ ಬಂದಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಅವರು ದೊಡ್ಡ ನೆರವನ್ನು ಕೊಟ್ಟಿದ್ದಾರೆ ಅಂತ ಅವಿನಾಶ್ ಶೆಟ್ಟರು ಉಲ್ಲೇಖ ಮಾಡಿದರು. ಈ ರೀತಿ ತುಂಬ ದಾನಿಗಳ ನೆರವುಗಳು ನಿರಂತರವಾಗಿ ನಮ್ಮ ತಾಲೂಕಿನಲ್ಲಿ ಬೇರೆ ಬೇರೆ ರೂಪದಲ್ಲಿ ಬರ್ತಾ ಇರೋದ್ರಿಂದ ಸಾಕಷ್ಟು ಒಳ್ಳೆಯ ರೀತಿಯಾದಂಥ ಚಟುವಟಿಕೆಗಳನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ನಾನು ಮೊನ್ನೆಯ ಸಭೆಯಲ್ಲೂ ಕೂಡ ಉಲ್ಲೇಖ ಮಾಡಿದ್ದೆ, ಯುವಕರ ಮನಸ್ಸುಗಳು ಈ ರೀತಿ ಸೇವೆಯನ್ನು ಮಾಡಬೇಕು ಅನ್ನುವಂಥ ಮನಸ್ಸುಗಳು ಭಾಳ ಕಡಿಮೆ. ಅದರಲ್ಲೂ ಹಣಕಾಸಿನ ನೆರವನ್ನು ಕೊಡಬೇಕು ಅನ್ನುವಂಥ ಮನಸ್ಸುಗಳು ಭಾಳ ವಿರಳ.
ಇಂಥ ಸಂದರ್ಭದಲ್ಲಿ ಅವಿನಾಶ್ ಶೆಟ್ಟರು ಯೋಚನೆಯನ್ನು ಮಾಡಿ ತನ್ನ ತಾಯಿಯ ಹೆಸರಿನಲ್ಲಿ ಟ್ರಸ್ಟನ್ನು ನಿರ್ಮಾಣ ಮಾಡಿಕೊಂಡು ಪ್ರತಿ ವರ್ಷ ಈ ರೀತಿ ನೆರವನ್ನು ಕೊಡ್ತಾ ಇರುವಂಥದ್ದು ತಾಯಿ ಹೃದಯದ ಮನಸ್ಸನ್ನು ಇಟ್ಕೊಂಡಿರುವಂಥ ನಮ್ಮೆಲ್ಲರಿಗೂ ಕೂಡ ಈ ಭಾವನೆ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಳ್ತೇನೆ. ಇವತ್ತು 36 ಜನರಿಗೆ ಇಲ್ಲಿ ವಿತರಣೆ ನಡೀತಾ ಇದೆ. ಎಲ್ಲ ಕಾಲೇಜುಗಳಲ್ಲೂ ಕೂಡ ಸುಮಾರು 250ಕ್ಕೂ ಹೆಚ್ಚಿನ 280 ಜನರಿಗೆ ಈ ರೀತಿಯಾದಂಥ ವಿದ್ಯಾರ್ಥಿ ವೇತನವನ್ನು ಅವರು ವಿತರಣೆ ಮಾಡಿದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡು ಈ ಕಾರ್ಯದಲ್ಲಿ ನಾವು ಅವಿನಾಶ್ ಶೆಟ್ಟರ್ ಜೊತೆಗೆ ಅವರ ಟ್ರಸ್ಟಿಗೆ ಎಲ್ಲ ರೀತಿಯಾದಂಥ ಸಹಕಾರವನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ವಿದ್ಯಾರ್ಥಿಗಳ ಬದುಕು ಅಂತಂದಾಗ ಅದೊಂದು ಪರಿವರ್ತನೆಯ ಕಾಲಘಟ್ಟ. ಎಲ್ಲ ವಿಷಯಗಳಲ್ಲಿ ನಮಗೆ ಪರಿವರ್ತನೆಯ ಕಾಲಘಟ್ಟ ಇದು. ಇಲ್ಲಿ ಯಾವ ರೀತಿಯಾದಂಥ ಚಿಂತನೆಗಳು ನಮಗೆ ಮೊಳಕೆ ಹೊಡೆಯುತ್ತೋ, ನಂತರ ಪ್ರೌಢಾವಸ್ಥೆಗೆ ಯೌವನಾವಸ್ಥೆಗೆ ಬಂದಾಗ ಆ ವಿಚಾರದ ಕಡೆಗೆ ನಾವೆಲ್ಲರೂ ಕೂಡ ಆಲೋಚನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಬಹುಶಃ ಈ ರೀತಿಯಾದಂಥ ಕಾರ್ಯಕ್ರಮಗಳು ನಮಗೆಲ್ಲ ರೀತಿಯಾದಂಥ ಪ್ರೇರಣೆಯನ್ನು ಕೊಡೋದ್ರ ಜೊತೆಯಲ್ಲಿ ನಮ್ಮ ಬದುಕಿಗೆ ಬೇಕಾದಂಥ ಒಂದು ಒಳ್ಳೆಯ ದಾರಿಯನ್ನು ನಮಗೆ ತೋರಿಸ್ಕೊಡ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ವಿದ್ಯಾರ್ಥಿಗಳು ಇದರ ಇರುವಂಥ ಭಾವನಾತ್ಮಕವಾದಂಥ ಅರ್ಥವನ್ನು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಕೂಡ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡೋಣ ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತಾ, ಮತ್ತೊಮ್ಮೆ ಮಾನ್ಯ ಅವಿನಾಶ್ ಶೆಟ್ಟರಿಗೆ ಮತ್ತು ನಿಮ್ಮೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಅಮ್ಮನನ್ನು ಚಿಕ್ಕ ಪ್ರಾಯದಲ್ಲಿ ಕಳೆದುಕೊಂಡಂಥ ನಮ್ಮ ಅವಿನಾಶ್ ಶೆಟ್ಟಿಯವರು ಅಮ್ಮನ ಹೆಸರಿನಲ್ಲಿ ಏನಾದರೂ ಮಾಡಬೇಕು, ಅವರ ನೆನಪಿಗಾಗಿ, ಅವರ ಸೇವೆಗಾಗಿ ಏನಾದರೂ ಮಾಡಬೇಕಂತ ಯೋಚಿಸಿ ತಾನು ಕಟ್ಟಿಕೊಂಡಂಥ ಸಂಸ್ಥೆಯೇ ಅಮ್ಮನ ನೆರವು ಚಾರಿಟೇಬಲ್ ಟ್ರಸ್ಟ್. ಅಮ್ಮನ ಹೆಸರಿನಲ್ಲಿ ಏನು ಮಾಡಬೇಕಂತ ಯೋಚಿಸಿದಾಗ ಅವರಿಗೆ ತೋಚಿದ್ದು ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರ. ಎಲ್ರಿಗೂ ಕಲಿಯುವ ಆಸೆ ಇರ್ತದೆ, ಆದರೆ ಆರ್ಥಿಕ ಸಂಕಷ್ಟ ಇರ್ತದೆ. ಹೆಚ್ಚಿನ ಮಕ್ಕಳು, ಅದರಲ್ಲಿಯೂ ಗ್ರಾಮೀಣ ಪ್ರದೇಶದ ಆರ್ಥಿಕ ಸಂಕಷ್ಟದಲ್ಲಿರುವ ಮಕ್ಕಳು SLC ಮತ್ತು PUC ಇಷ್ಟಕ್ಕೆ ತಮ್ಮ ಶಿಕ್ಷಣವನ್ನು ಮುಗಿಸಿ ಅದನ್ನು ಮೊಟಕುಗೊಳಿಸ್ತಾರೆ, ಪ್ರತಿಭಾವಂತರಿರ್ತಾರೆ. ಆದರೆ ಮುಂದೆ ಶಿಕ್ಷಣವನ್ನು ಮುಂದುವರಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇದನ್ನು ಅರಿತೇ ಶ್ರೀಯುತ ಅವಿನಾಶ್ರವರು ಈ ಸಂಸ್ಥೆಯನ್ನು ಕಟ್ಟಿ ಈ ವಿದ್ಯಾರ್ಥಿಗಳಿಗೆ ಏನಾದರೂ ಸಹಾಯ ಮಾಡಬೇಕನ್ನುವ ತುಡಿತದಿಂದ ಈ ಒಂದು ಟ್ರಸ್ಟಿನ ಮೂಲಕ ವಿದ್ಯಾರ್ಥಿ ವೇತನವನ್ನು ನೀಡಿ ಅವರಿಗೆ ಉತ್ತೇಜನವನ್ನು ನೀಡ್ತಾ ಇದ್ದಾರೆ. ಕಳೆದ ವರ್ಷ PUCಯಲ್ಲಿ 90%ಕ್ಕಿಂತ ಅಧಿಕ ಅಂಕ ಗಳಿಸಿದಂಥ ವಿದ್ಯಾರ್ಥಿಗಳಿಗೆ 10,000ದಂತೆ 100 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು 10 ಲಕ್ಷದ ಧನ ಸಹಾಯವನ್ನು ನೀಡಿದವರು ಶ್ರೀಯುತ ಅವಿನಾಶ್ ಶೆಟ್ಟಿಯವರು. ಈ ಬಾರಿ ಅದನ್ನು SLCಯವರಿಗೂ ವಿಸ್ತರಿಸಿಕೊಂಡು SLCಯ ವಿದ್ಯಾರ್ಥಿಗಳಿಗೆ 5,000ದಂತೆ 150 ವಿದ್ಯಾರ್ಥಿಗಳನ್ನು ಗುರುತಿಸಿಕೊಂಡು, ಅದೇ ರೀತಿ PUCಯ ಈ ಸಲ ನಮಗೆ 90 ಅಬೌವ್ ಸಿಕ್ಕಿದ್ದು 75 ಮಕ್ಕಳು ಮಾತ್ರ. ಆ ಮಕ್ಕಳಿಗೆ 10,000ದಂತೆ ಹೀಗೆ 16 ಲಕ್ಷದಷ್ಟು ವಿದ್ಯಾರ್ಥಿ ವೇತನವನ್ನು ಈ ವರ್ಷ ಈ ಟ್ರಸ್ಟಿನ ಮೂಲಕ ನೀಡ್ತಾ ಇದ್ದೇವೆ. ಇದಕ್ಕೆ ಚಾಲನೆ ಜೂನ್ 26ರಂದು ಬೈಲೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮಾನ್ಯ ಶಾಸಕರು ಚಾಲನೆ ನೀಡುವ ಮೂಲಕ ಇದನ್ನು ಉದ್ಘಾಟಿಸಿದ್ದಾರೆ. ಇದು 9ನೇ ಕಾರ್ಯಕ್ರಮ. ಆಮೇಲೆ ಬೈಲೂರಾದ ಮೇಲೆ ನಾವು ಮುನಿಯಾಲು, KPS ಸ್ಕೂಲು, ರಾಧಾನಾಯಕ್ ಸರ್ಕಾರಿ ಪ್ರೌಢಶಾಲೆ, ಎಣ್ಣೆಹೊಳೆ, ಸಾಣೂರು ಪದವಿ ಪೂರ್ವ ಕಾಲೇಜ್, ಬೆಳ್ಮಣ್ಣು ಪದವಿ ಪೂರ್ವ ಕಾಲೇಜ್, ಬಜಗೋಳಿ ಪದವಿ ಪೂರ್ವ ಕಾಲೇಜು, ಪೆರುವಾಜೆ, ಅದೇ ರೀತಿ ಇಂದು ಹೆಬ್ರಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. 3 ವರ್ಷಗಳಿಂದ ಈ ಟ್ರಸ್ಟಿನ ಮೂಲಕ ವಿದ್ಯಾರ್ಥಿ ವೇತನ ನೀಡ್ತಾ ಇದ್ದರೆ, ಅವಿನಾಶ್ರವರು ಅದಕ್ಕಿಂತ ಮೊದಲು ಇದನ್ನು ತನ್ನ ಸ್ವಂತ ದುಡಿಮೆಯಿಂದ, ತನ್ನ ಆತ್ಮೀಯರ ನೆರವಿನಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ರು. ಮಕ್ಕಳೇ, ಇದು ಯಾವುದೇ ಒಂದು ಪ್ರಚಾರಕ್ಕಾಗಿ ಈ ಕಾರ್ಯಕ್ರಮ ಮಾಡ್ತಾ ಇಲ್ಲ. ಇದು ಕೇವಲ ಪ್ರೇರಣೆಗಾಗಿ ನಿಮಗೆ ಈ ಕಾರ್ಯಕ್ರಮ ಎಲ್ಲರ ಎದುರಿಗೆ ನಾವು ವಿದ್ಯಾರ್ಥಿ ವೇತನ ನೀಡ್ತಾ ಇದ್ದೇವೆ. ಉಳಿದವರಿಗೆ ಇದರಿಂದ ಪ್ರೇರಣೆ ಬರಬೇಕು. ಅದೇ ದೃಷ್ಟಿಯಿಂದ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಇವತ್ತು ಬಂದು ಇಲ್ಲಿ ಆಸೀನರಾಗಿದ್ದಾರೆ. ಮಕ್ಕಳೇ, ನಿಮಗೂ ಇದು ಪ್ರೇರಣೆ ಆಗಲಿ, ಮುಂದಿನ ವರ್ಷ ನೀವು ಇದನ್ನು ಪಡೆಯುವಂತ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ನಿಮ್ಮನ್ನು ಪ್ರಾಂಶುಪಾಲರು ಕರೆಸಿಕೊಂಡಿದ್ದಾರೆ. ಇದು ನಿಮಗೆ ಮಾತ್ರ ಪ್ರೇರಣೆ ಅಲ್ಲ, ವೇದಿಕೆಯಲ್ಲಿರುವ ಗಣ್ಯರಿಗೂ ಪ್ರೇರಣೆ ಆಗ್ತದೆ. ತಾವು ಸಹ ಇದೇ ರೀತಿ ಸಹಕಾರ ಕೊಡಬೇಕು ಅನ್ನೋ ಮನಸ್ಸು ಅವರಿಗೂ ಬರ್ತದೆ. ಇದಕ್ಕೊಂದು ಉದಾಹರಣೆ ಅಂದರೆ, ಬೆಳ್ಮಣ್ಣಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡಿದಾಗ ನಮ್ಮ
ಐಕಳ ಹರೀಶ್ ಶೆಟ್ಟರ್ ಅವರು ಜಾಗತಿಕ ಬಂಟರ ಸಂಘದ ಅಧ್ಯಕ್ಷರು, ಅವರು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿದ್ದುಕೊಂಡು ಅವರು ಹೇಳಿದರು, ನನಗೆ ಇಂಥ ಆಲೋಚನೆ ಬರಲಿಲ್ಲ, ನನಗೂ ಆದಷ್ಟು ವಿದ್ಯಾರ್ಥಿಗಳಿಗೆ ಇಂಥದ ವಿದ್ಯಾರ್ಥಿ ವೇತನವನ್ನು ಕೊಡಬೇಕು ಈ ಟ್ರಸ್ಟ್ನ ಮೂಲಕ ಅಂತ ಅವರು ಅಂದುಕೊಂಡ್ರು. ಮೆಸ್ಕಾಮ್ನ ಅಧಿಕಾರಿಯೊಬ್ಬರು ಇದ್ದರು, ಹೌದು ನನ್ನ ಅಮ್ಮನನ್ನು ನಾನು ಚಿಕ್ಕ ಪ್ರಾಯದಲ್ಲಿ ಕಳ್ಕೊಂಡಿದ್ದೇನೆ, ನಾನು ಇಂಥ ಯೋಚನೆಯನ್ನು ಇಷ್ಟೋವರೆಗೆ ಮಾಡಲಿಲ್ಲ, ಇನ್ನೂ ನಾನು ಮಾಡ್ತೇನೆ ಅಂತ ಅವರ ಬಾಯಿಂದ ಬಂತು. ಇದು ಯಾಕೆ ಹೇಳ್ತೇನೆ ಅಂದರೆ ಇದೊಂದು ಎಲ್ರಿಗೂ ಇದೊಂದು ಪ್ರೇರಣೆ ಅಂತ ಭಾವಿಸ್ತೇನೆ. ಇನ್ನು ಅವಿನಾಶ್ರ ಬಗ್ಗೆ ಹೇಳೋದಾದರೆ ಅವರೇನಂತ ಶ್ರೀಮಂತರಲ್ಲ, ಅವರೊಬ್ಬ ಸಿವಿಲ್ ಕಾಂಟ್ರಾಕ್ಟ್ರು, ಗುತ್ತಿಗೆದಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ. ತನ್ನ ಸಂಪಾದನೆಯಲ್ಲಿ ಹೆಚ್ಚಿನ ಅಂಶವನ್ನು ಉಳಿಸಿಕೊಂಡು ಅದೇ ರೀತಿ ಅವರ ಗೆಳೆಯರು ಆತ್ಮೀಯರನ್ನು ಕೇಳಿಕೊಂಡು ಅವರಿಂದ ಹಣವನ್ನು ಸಂಗ್ರಹಿಸಿಕೊಂಡು ಇಷ್ಟು ದೊಡ್ಡ ಮೊತ್ತದ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ. ಉದಾಹರಣೆಗೆ ಇವತ್ತಿನ ನೀವು ನೋಡ್ಬೋದು, ಎಸ್ ಕೆ ಎಸ್ ಕಾರ್ಕಳ ಇನ್ಫ್ರಾಸ್ಟ್ರಕ್ಚರ್ ನಿಮ್ಗೆ ಗೊತ್ತಿರ್ಬೋದು, ಸುಜಯ್ ಶೆಟ್ಟರ್ ಅವರು ದೇಶದಾದ್ಯಂತ ಅವರು ಗುತ್ತಿಗೆದಾರರಾಗಿ ಎಲ್ಲ ಹೆಸರುವಾಸಿಯಾದವರು. ಇತ್ತೀಚೆಗೆ ದೆಹಲಿಯಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಕನ್ನಡ ಸಂಘವನ್ನು ಅವರು ಕಟ್ಟಿಕೊಟ್ಟು ಅವರಿಗೆ ಉದ್ಘಾಟನೆ ಮಾಡಿ ಅಲ್ಲಿ ಅವರನ್ನು ಸನ್ಮಾನಿಸಿದ್ದನ್ನು ನೀವು ವಾರ್ತಾಪತ್ರಿಕೆಯಲ್ಲಿ ಕೇಳಿರ್ಬೋದು. ಅವರು ಸಹ ಇದರಿಂದ ಪ್ರೇರಣೆ ಪಡೆದು ಇಂದಿನ ದೊಡ್ಡ ಮೊತ್ತವನ್ನು ಅವರು ಒದಗಿಸಿಕೊಟ್ಟು ಈ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನಕ್ಕೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಇದೆಲ್ಲ ಪ್ರೇರಣೆ ಮಕ್ಕಳೇ, ನಿಮ್ಮಲ್ಲಿಯೂ ಅದು ಬರಲಿ ಅನ್ನೋ ದೃಷ್ಟಿಯಲ್ಲಿ ಈ ರೀತಿ ಮಾಡ್ತಾ ಇದ್ದೇವೆ. ಇವರು ಇದು ಮಾತ್ರ ಅಲ್ಲ, ಕ್ರಿಕೆಟ್ ಟೂರ್ನಮೆಂಟ್ ಮಾಡ್ತಾರೆ ಗಾಂಧಿ ಮೈದಾನಲ್ಲಿ. ಕಳೆದ ಸರಿ ಅದರಲ್ಲಿ ಉಳಿದಂಥ 10 ಲಕ್ಷ ರೂಪಾಯಿಯನ್ನು ಸಹ ಎಲ್ಲ ಅಲ್ಲೇ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವಾಗಿ ನೀಡಿದಂಥ ಒಂದು ಉತ್ತಮ ಆದರ್ಶ ಯುವಕ ಅವಿನಾಶ್ರವರು. ಎಲ್ಲರೂ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಉಳಿದ ಹಣವನ್ನು ಅವರು ನೀಡ್ತಿರುವಂಥದ್ದು ವಿದ್ಯಾರ್ಥಿಗಳಿಗೆ ಮಕ್ಕಳೇ. ಅದೇ ರೀತಿ ದೀಪಾವಳಿ ಸಮಯದಲ್ಲಿ 10-15 ಪಟಾಕಿ ಅಂಗಡಿಗಳು ಗಾಂಧಿ ಮೈದಾನಲ್ಲಿ ಇರ್ತದೆ. ಅದರಲ್ಲಿ ಇವರದು ಒಂದು ಇರ್ತದೆ, ಅಂಬಾ ಭವಾನಿ ಗಾಳಿಮಾರಿ ಪಟಾಕಿ ಅಂಗಡಿ ಅಂತ ಇರ್ತದೆ. ಅಲ್ಲಿ ಯಾರು ಕೆಲಸದವರು ಇರುವುದಿಲ್ಲ. ಅವರ ಪತ್ನಿ ನಿಟ್ಟೆಯಲ್ಲಿ ಉಪನ್ಯಾಸಕಿ, ಅವರು ಅಲ್ಲಿ ದುಡಿತಾರೆ, ಅವರ ಕಸಿನ್ಸ್ ಇರ್ತಾರೆ, ಅವರ ಫ್ರೆಂಡ್ಸ್ ಇರ್ತಾರೆ, ಎಲ್ಲರೂ ದುಡಿದು ಅದರಲ್ಲಿ ಉಳಿದಂಥ 6 ಲಕ್ಷ ರೂಪಾಯಿಯನ್ನು ಅದೇ ದಿನ ಸಾಯಂಕಾಲ ಅಂಗಡಿ ಮುಗ್ದ ಕೂಡಲೇ 4-5 ದಿನದಲ್ಲಿ ಅದನ್ನು ವಿತರಿಸಿ ಅಂಥ ಒಂದು ಆದರ್ಶವನ್ನು ಮೆರೆದಂಥ ಯುವಕ ನಮ್ಮ ಅವಿನಾಶ್ ಶೆಟ್ಟರು. ಅಷ್ಟು ಮಾತ್ರ ಅಲ್ಲ, ನೀವು 90ರ ಮೇಲಿನವರಿಗೆ ಮಾತ್ರ ಕೊಡುವುದಂತ ಭಾವಿಸಬೇಡಿ. ಆರ್ಥಿಕ ಸಂಕಷ್ಟದಲ್ಲಿದ್ದು ಕಲಿಯುವ ಆಸೆ ಇದ್ದ ಎಷ್ಟೋ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಸಹ ಕೊಟ್ಟಿದ್ದಾರೆ. ಅದೇ ರೀತಿ ಆರೋಗ್ಯದಲ್ಲಿ ಸಮಸ್ಯೆ ಇದ್ದವರಿಗೂ ಅವರು ಸಹಾಯ ಮಾಡ್ತಾ ಇದ್ದಾರೆ. ರಕ್ತದಾನ ಶಿಬಿರವನ್ನು ಏರ್ಪಡಿಸ್ತಾರೆ. ಸುಮಾರು 44 ಬಾರಿ ರಕ್ತದಾನವನ್ನು ಮಾಡಿದಂಥ ಯುವಕ ಇವರು ಅವಿನಾಶ್ರವರು. ಅಷ್ಟು ಮಾತ್ರ ಅಲ್ಲ, ಅವ್ರದ್ದು ರ್ಯಾರ್ ಗ್ರೂಪು AB ನೆಗೆಟಿವ್. ಯಾವುದೇ ಸಮಯದಲ್ಲಿ ಸಮಸ್ಯೆ ಯಾರಿಗಾದರೂ ಬಂದರೆ ಅವರು ಹೋಗಿ ರಕ್ತ ನೀಡುವಂಥ ಒಬ್ಬ ಒಳ್ಳೆಯ ರಕ್ತದಾನಿ. ರಾತ್ರಿ 12 ಗಂಟೆ ಫೋನ್ ಮಾಡಿದರೂ ಯಾವುದೇ ಆರೋಗ್ಯ ಸಮಸ್ಯೆಗೆ ತನ್ನ ವಾಹನವನ್ನು ಹಿಡ್ಕೊಂಡೋಗಿ ಅವರನ್ನು ಮಣಿಪಾಲಕ್ಕೋ ಕಾರ್ಕಳಕ್ಕೋ ಕರ್ಕೊಂಡೋಗಿ ಸಹಾಯ ಮಾಡುವಂಥ ಅತ್ಯಂತ ಒಬ್ಬ ಸಮಾಜ ಸೇವಕ, ಉತ್ತಮ ಮನಸ್ಸಿನ ಸಮಾಜ ಸೇವಕ ಅವಿನಾಶ್ ಶೆಟ್ಟರು. ಇದನ್ನು ಯಾಕೆ ಹೇಳ್ತಾ ಇದ್ದಾನೆ ಅಂದರೆ, ಇದು ನಿಮಗೂ ಆದರ್ಶ ಆಗಲಿ. ನಾವು ಯಾರ್ಯಾರನ್ನು ರೋಲ್ ಮಾಡೆಲ್ ಮಾಡೋದಕ್ಕಿಂತ ಇಂಥ ಯುವಕರನ್ನು ರೋಲ್ ಮಾಡೆಲ್ ಮಾಡಿಕೊಳ್ಳುವ. ನೀವು ಸಹ ಮುಂದೆ ವಿದ್ಯಾರ್ಥಿ ವೇತನವನ್ನು ಪಡೀತೀರಿ. ನೀವು ಸಹ ಅದಕ್ಕಿಂತ ಹೆಚ್ಚು ಮಕ್ಕಳಿಗೆ ಅಥವಾ ಬಡವರಿಗೆ ಕೊಡುವಂಥ ಮನೋಭಾವನೆ ನಿಮ್ಮಲ್ಲಿ ಬರಲಿ ಅನ್ನೋ ದೃಷ್ಟಿಯಿಂದ ಇದನ್ನು ಹೇಳ್ತಾ ಇದ್ದೇನೆ ವಿದ್ಯಾರ್ಥಿಗಳೇ.